ಈ ಬೆರೋಯ ಸಭೆ ಎನ್ನುವಂಥದ್ದು ಒಂದು ಸಭೆ ಇತ್ತು. ಆ ಸಭೆಯವರ ಕುರಿತು ದೇವರು ಉನ್ನತವಾಗಿ ಅವ್ರ ಕುರಿತು ಬರೆಸಿರುವಂಥ ಮಾತು, ಅವರನ್ನು ಅಪ್ರಿಷಿಯೇಟ್ ಮಾಡಿ ಅವರನ್ನು ಹೊಗಳಿಸಿ ಬರೆಸಿರುವಂಥ ಒಂದು ಅದ್ಭುತವಾದ ಮಾತಿದೆ. ಆ ಮಾತನ್ನು ನೋಡಿಕೊಂಡು ಮುಂದಕ್ಕೆ ಹೋಗೋಣ, ಓಕೆನಾ? ನೋಡಿ ಏನಂತ ಆ ಮಾತಂತಂದರೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ ನೋಡಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. ಹಾಂ 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 ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಸಾಕು ಪ್ರಿಯರೇ. ಇಲ್ಲಿ ಗಮನಿಸಿ, ಈ ಬೆರೋಯ ಸಭೆಯವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ವಾಕ್ಯ ಹೇಳ್ತಿರುವಂಥವರು ಸಾಮಾನ್ಯರಲ್ಲ, ದೊಡ್ಡ ಉನ್ನತವಾದ ರೀತಿಯಲ್ಲಿ ದೇವರನ್ನ ಕುರಿತು ಹೇಳುವಂಥ ಆ ಒಂದು ಕಾಲದಲ್ಲಿ ಗೊತ್ತಲ್ವ ಪೌಲರವರು ಯಾವ ರೀತಿ ಸೇವೆ ಮಾಡಿದ್ದಾರೆ ಅಂತ ಪೌಲರವರು ದೇವರ ವಾಕ್ಯಗಳನ್ನು ಹೇಳೋಕೆ ಹೋದಾಗ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರು ಹೇಳುವಂಥ ಮಾತು ಹೌದೋ ಇಲ್ಲೋ ಅನ್ನುವಂಥದ್ದನ್ನು ಗಮನಿಸೋದಕ್ಕಿಂತ ಮುಂಚೆ, ಪರಿಶೋಧನೆ ಮಾಡೋದಕ್ಕಿಂತ ಮುಂಚೆ ಅವರು ಹೇಳಿರುವಂಥ ಮಾತುಗಳನ್ನು ಇವರು ಯಾವ ರೀತಿ ಅಂಗೀಕರಿಸ್ತಾ ಇದ್ದಾರಂತೆ, ಯಾವ ಮನಸ್ಸಿನಿಂದ ಅಂಗೀಕರಿಸ್ತಾ ಇದ್ದಾರಂತೆ? ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಅದಾದ ನಂತರ ಅವ್ರು ಹೇಳುವಂಥ ಮಾತು ಹೌದು ಅಲ್ಲೋ ಎನ್ನುವಂಥದ್ದನ್ನು ಪರಿಶೋಧಿಸ್ತಾ ಇದ್ದಾರಂತೆ ಪ್ರೇರೆ. ಗಮನಿಸಿ, ಇವಾಗ ನೋಡಿ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಹಾಲು ಕರಿತೀವಲ್ವ ನಾವೆಲ್ಲರೂ, ಹಸುಗಳ ಮೂಲಕ ಆಗಿರ್ಬೋದು, ಎಮ್ಮೆಗಳ ಮೂಲಕ ಆಗಿರ್ಬೋದು, ಹಾಲು ಕೆರಿತೀವಲ್ವ. ಈ ಹಾಲು ಕೆರಿಬೇಕಾದ್ರೆ ಪಾತ್ರೆ ತೆಗೆದುಕೊಂಡು ಹೋಗ್ತೀವಲ್ವ ಪ್ರೇರೆ. ಆ ಪಾತ್ರೆಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ ಪಾತ್ರೆ ಹೆಂಗಿರ್ಬೇಕು ಹೇಳಿ? ಏನಾದರೂ ಆ ಪಾತ್ರೆಗೆ ಗಲೀಜು ಅಂಟ್ಕೊಂಡಿದ್ರೆ ಅಥವಾ ಮತ್ತೊಂದು ರೀತಿಯಲ್ಲಿ ಏನಾದರೂ ಒಂದು ವೇಳೆ ಕೊಳಕಾದರೆ ಅದನ್ನು ನಾವು ಹಂಗೆ ತೆಗೆದುಕೊಂಡೋಗಿ ಹಿಂಡ್ಕೊಂಡು ಬರ್ತೀವ ಅಥವಾ ಅದನ್ನು ತೊಳ್ಕೊಂಡೋಗಿ ಹಿಂಡ್ಕೊಂಬರ್ತೀವ? ಶುಚಿ ಮಾಡ್ಕೊಂಡೋಗಿ ಹಿಂಡ್ಕೊಂಬರ್ತೀವಲ್ವ? ಯಾಕೆ ಹಿಂಡಬೇಕು? ಬರುವಂಥ ಹಾಲು ಬ್ರದರ್ ಶುದ್ಧವಾದದ್ದು ಬೆಳ್ಳಗಾದದ್ದು ಅಲ್ವಾ, ಹಂಗಾದರೆ ಹಂಗೆ ಹೋಗಿ ಹಿಂಡ್ಕೊಂಬರ್ಬೋದಲ್ಲ ಅಂತಂದರೆ, ಬರುವಂಥ ಹಾಲು ಬೆಳ್ಳಗಿರುವಂಥದ್ದು ಶುದ್ಧವಾಗಿರುವಂಥದ್ದೇ. ಆದರೆ ಆ ಬೆಳ್ಳಗಿರುವಂಥ ಶುದ್ಧವಾಗಿರುವಂಥ ಹಾಲು ಪಾತ್ರೆಯಲ್ಲಿ ಬಂದ ನಂತರ ಕೂಡ ಬೆಳ್ಳಗಿರ್ಬೇಕಲ್ವಾ, ಶುದ್ಧವಾಗಬೇಕಲ್ವಾ? ಹಾಗೆ ಪಾತ್ರೆಯಲ್ಲಿ ಬಂದ ನಂತರ ಕೂಡ ಅದು ಬೆಳ್ಳಗಿರಬೇಕು, ಶುದ್ಧವಾಗಿರಬೇಕಾದ್ರೆ ಆ ಪಾತ್ರೆ ಮೊದಲು ಏನಾಗಿರಬೇಕು? ಶುದ್ಧವಾಗಿರ್ಬೇಕು ಪ್ರೇರೆ. ಅದೇ ಪ್ರಕಾರ ದೇವರ ಮಾತುಗಳು ಶುದ್ಧವಾಗಿರುವಂಥದ್ದು, ಅತಿ ಪರಿಶುದ್ಧವಾಗಿರುವಂಥ ದೇವರ ಮಾತುಗಳು. ಆ ಮಾತುಗಳು ನಮ್ಮ ಹೃದಯದಲ್ಲಿ ಬರಬೇಕಾದ್ರೆ ಆ ಮಾತುಗಳನ್ನು ಅಂಗೀಕರಿಸುವಂಥ ನಿಮ್ಮ ಹೃದಯಗಳು ಹೇಗಿರ್ಬೇಕಂತೆ? ಶುದ್ಧ ಹೃದಯದಿಂದ. ಹೇಗೆ ಶುದ್ಧ ಹೃದಯ ಅಂತಂದರೆ, ಹೇಳುವಂಥ ವ್ಯಕ್ತಿ ಯಾರಪ್ಪ ಅಂತ ನಾವು ನೋಡಬಾರ್ದು. ಮೊಟ್ಟ ಮೊದಲು ಈಗ ವಾಕ್ಯ ಹೇಳುವಂಥ ವ್ಯಕ್ತಿಯನ್ನು ಕುರಿತು ನಮ್ಮ ಮಧ್ಯದಲ್ಲಿ ಇವ್ರ ಕುರಿತು ಮಾತನಾಡುವಂಥವ್ರು ಜಾಸ್ತಿ ಜನ ಗಮನಿಸಿ. ಮನುಷ್ಯರನ್ನು ಕುರಿತು ಒಬ್ಬರು ಮಾತನಾಡಿಕೊಳ್ಳುವಂಥದ್ದು ನಡೀತಾ ಇರುತ್ತೆ. ಆ ರೀತಿಯಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಯಾರಾದರೂ ವಾಕ್ಯ ಹೇಳುವಂಥ ದೈವ ಸೇವಕರನ್ನ ಕುರಿತು ಏನಾದರೂ ಒಂದು ತಪ್ಪಾದ ಒಂದು ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಮಾತನಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ಒಂದು ವಿಷಯ ನಮ್ಮ ಕಿವಿಯಲ್ಲಿ ಬಿದ್ದಿರುತ್ತೆ ಅಂದ್ಕೊಳ್ಳಿ. ಆ ವಿಷಯವನ್ನು ಹಿಡಿದು ಆ ದೈವ ಸೇವಕರು ದೇವರ ಮಾತುಗಳನ್ನು ಹೇಳಲು ಬಂದಾಗ ನಾವು ದೇವರ ಮಾತುಗಳನ್ನು ಶುದ್ಧ ಹೃದಯದಿಂದ ಅಂಗೀಕರಿಸದೆ ಆ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ವಾಕ್ಯವನ್ನು ಕೇಳಿದ್ರೆ ಖಂಡಿತವಾಗಿ ನಾವು ದೇವರ ಜ್ಞಾನದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಬಂದು ಅದು ಫಲಿಸಲು ಸಾಧ್ಯವಿಲ್ಲ ಪ್ರೇರೆ. ಯಾಕೆಂತಂದರೆ ನಾವು ವಾಕ್ಯದ ಕಡೆ ಗಮನ ಕೊಡಲ್ಲ, ಆ ವ್ಯಕ್ತಿಯ ಗುರಿತು ಏನಾದರೂ ಮಾತನಾಡಿರ್ತಾರಲ್ವ, ಕೆಟ್ಟ ಅಭಿಪ್ರಾಯ ಏನಾದರೂ ಕೊಟ್ಟಿರ್ತಾರಲ್ವ, ಅದ್ರ ಮೇಲೆ ನಮ್ಮ ಮೈಂಡ್ ಸೆಟ್ ಹೋಗುತ್ತೆ, ಅದ್ರ ಮೇಲೆ ನಮ್ಮ ಆಲೋಚನೆ ಹೋಗುತ್ತೆ. ಆಗಿರೋದ್ರಿಂದ ಆಗ ದೇವರ ಮಾತುಗಳ ಮೇಲೆ ನಮಗೆ ಗಮನ ಹೋಗಲ್ಲ. ಅಯ್ಯೋ ಈತನ ಹಂಗೆ ಹಿಂಗೆ ಅನ್ನುವಂಥದ್ದು ಹೋಗಿ ನಿಜವಾಗ್ಲೂ ನಾವು ಆತ್ಮಿಕವಾಗಿ ಬೆಳೆಯಲು ಸಾಧ್ಯವಿಲ್ಲ ಪ್ರೇರೆ. ಅದೇ ಪ್ರಕಾರ ವಾಕ್ಯವನ್ನು ಕೇಳುವಾಗ ನಮ್ಮೆಲ್ಲರಲ್ಲಿ ಸಹ ಇರುವಂಥ ಒಂದು ದುರ್ಗುಣ ಏನಂತಂದರೆ, ವಾಕ್ಯವನ್ನು ಕೇಳ್ತಾ ಇದ್ದೀವೇನೋ ಅನ್ನೋ ಹಾಗೆ ಕೂತ್ಕೊಂಡು ಮತ್ತೆ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರೇರೆ. ಅದು ನಮ್ಮಲ್ಲಿರುವಂಥ ಬಲಹೀನ ಪರಿಸ್ಥಿತಿ. ಅದನ್ನು ನಾವೆಲ್ಲರೂ ಸಹ ತಿದ್ಕೊಳ್ಬೇಕು. ಯಾಕೆಂತಂದರೆ ವಾಕ್ಯವನ್ನು ಕೇಳುವಾಗ ಆ ಕಡೆ ಈ ಕಡೆ ಗಮನ ಕೊಟ್ಟರೆ ನಿಜವಾಗ್ಲೂ ಅರ್ಥ ಆಗಲ್ಲ ಪ್ರೇರೆ. ಏನು ಹೇಳ್ತಾ ಇದ್ದಾರೋ ಏನಿಲ್ಲೋ ಅಂತಂದು ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ಮತ್ತು ಓಕೆ, ಈಗ ವಾಕ್ಯಗಳನ್ನು ಕೇಳುವಾಗ ನಮ್ಮಲ್ಲಿರಬೇಕಾಗಿರುವಂಥ ಪ್ರಾಮುಖ್ಯವಾದ ಗುಣ ಏನು? ಶುದ್ಧ ಹೃದಯದಿಂದ ಅಂಗೀಕರಿಸುವಂಥದ್ದು. ಅದೇ ಪ್ರಕಾರ ಎರಡನೇ ಗುಣ ಏನಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಓಕೆ ಅಕ್ಕ, ಥ್ಯಾಂಕ್ ಯು. ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ಗಮನಿಸಿ, ದೇವರ ಮಾತುಗಳನ್ನು ನಾವು ಯಾವಾಗಲೂ ಕೇಳುವಾಗ ಭಯ ಎನ್ನುವಂಥದ್ದು ಇರುತ್ತಲ್ವ ಪ್ರಿಯರೇ. ಈ ಭಯ ಎನ್ನುವಂಥದ್ದನ್ನು ದೇವರ ಮಾತುಗಳಿಗೆ ಮಾತ್ರ ನಾವು ಉಪಯೋಗಿಸ್ಕೋಬೇಕು ಪ್ರಿಯರೇ. ನೋಡಿ, ಈ ಭಯ ಎನ್ನುವಂಥದ್ದು ಸಾಮಾನ್ಯವಾದದ್ದಲ್ಲ, ಇದು ಒಂದು ಶ್ರೇಷ್ಠವಾದ ಸಾಧನ ಪ್ರಿಯರೇ. ಈ ಭಯವನ್ನು ನಾವು ಯಾವ್ಯಾವುದಕ್ಕೆ ಉಪಯೋಗಿಸ್ಕೊಳ್ತೀವಿ ಹೇಳಿ? ಒಂದು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಹಾವು ಕಂಡ್ರೆ ನಾವು ಅಷ್ಟು ದೂರ ಓಡೋಗ್ತಾ ಇರ್ತೀವಿ. ಅದೇ ಪ್ರಕಾರ ನೈಟ್ ಏನಾದರೂ ಎಲ್ಲಾದರೂ ಓಣಿಗಳಿಂದ ಹೋಗ್ಬೇಕಾದ್ರೆ ಇಲ್ಲಪ್ಪ ಆಗ ಓಣಿಗಳಲ್ಲಿ ನಾಯಿಗಳಿವೆ ಅಂತಂದರೆ ಆ ಓಣಿಯಲ್ಲಿ ಹೆಜ್ಜೆನೇ ಇಡಲ್ಲ ನಾವು. ಅಂದರೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಭಯ ಪಡ್ತಾ ಇದ್ದೀವಿ.
ಆ ಭಯ ಎನ್ನುವಂಥದ್ದನ್ನು ಚಿಕ್ಕ ಪುಟ್ಟ ವಿಷಯಗಳಿಗೆ ಬಳಸುವಂಥದ್ದಲ್ಲ ಪ್ರಿಯರು. ಅದು ಶ್ರೇಷ್ಠವಾದದ್ದು, ಅದು ಅಮೂಲ್ಯವಾಗಿರುವಂಥ ಗುಣ. ಅದನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು ಗೊತ್ತಾ? ಅದು ಶ್ರೇಷ್ಠವಾದ ಸಾಧನವನ್ನು ದೇವರ ಮಾತುಗಳನ್ನು ಕೇಳಿದ ನಂತರ ಅದಕ್ಕೆ ನಾವು ಎಲ್ಲಿ ತಪ್ಪಿ ಓದ್ತೀವೋ ಎನ್ನುವಂಥ ಭಯ ನಮ್ಮಲ್ಲಿರಬೇಕು. ಗಮನಿಸಿ, ಈ ಗುಣ ನಮ್ಮಲ್ಲಿ ನಿಜವಾಗ್ಲೂ ಇದ್ದಿದ್ದಾದರೆ ಪ್ರಿಯರೇ, ಭಯ ಎನ್ನುವಂಥದ್ದು, ದೇವರ ಮಾತುಗಳನ್ನ ಕೇಳ್ತೀವಲ್ವಾ, ಕೇಳುವಾಗ ದೇವರ ಮಾತುಗಳನ್ನ ನಾವು ಎಲ್ಲಿ ತಪ್ಪಿ ಓದ್ತೀವೋ ಎನ್ನುವಂಥ ಭಯ, ಆ ಒಂದು ಗುಣ ನಮ್ಮಲ್ಲಿದ್ದರೆ ಖಂಡಿತವಾಗಿ ನಿನ್ನೆವರೆಗೂ ನಾವು ಏನೇನು ಮೆಸೇಜ್ ಕೇಳ್ಕೊಂತ ಬಂದೀವಿ ಅಂತ ಕೇಳಿದ್ರು ಪಟ ಹೇಳ್ತೀವಿ. ಯಾಕೆ ಹೇಳಿ? ಅದಕ್ಕೆ ನಾವು ತಪ್ಪಿ ಹೋಗಬಾರ್ದು ಎಂದು ನಾವು ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗ್ತೀವಿ. ಭಯ ಇದ್ದರೆ ನಮ್ಮಲ್ಲಿ ನಿಜವಾಗ್ಲೂ ಈ ಗುಣ ಇದ್ದಿದ್ರೆ, ನಾವು ನಿನ್ನೆ ಇಲ್ಲಿಂದ ಏನೇನು ಕೇಳ್ಕೊಂಡು ಬಂದ್ವಿ, ಯಾರ್ಯಾರು ಮೆಸೇಜ್ ಹೇಳಿದ್ರು, ಏನೇನು ಹೇಳಿ ಅಂತ ಕೇಳಿದ್ರೆ ಪಟ ಹೇಳೋದಕ್ಕೆ ನಮ್ಮಿಂದ ಆಗುತ್ತೆ. ಯಾಕೆಂತಂದರೆ ಭಯ ಎನ್ನುವಂಥದ್ದು ನಮ್ಮಲ್ಲಿ ಇರುತ್ತಲ್ವ, ಆಗಿರೋದ್ರಿಂದ ನಾವು ಆ ಮಾತುಗಳನ್ನು ಶೇಖರಿಸಿಕೊಳ್ಳಲು ಸಾಧ್ಯವಾಗುತ್ತೆ ಪ್ರೇರೆ. ದಯಮಾಡಿ ಗಮನಿಸಿ, ವಾಕ್ಯ ಕೇಳೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲೆಲ್ಲರಲ್ಲಿ ಇರಬೇಕಾಗಿರುವಂಥ ಗುಣಗಳು ಯಾವ್ಯಾವು ಅಂತಂದರೆ, ದೇವರ ಮಾತುಗಳನ್ನು, ಶ್ರೇಷ್ಠವಾದ ಉನ್ನತವಾದ ದೇವರ ಮಾತುಗಳನ್ನ ಶುದ್ಧ ಹೃದಯದಿಂದ ಅಂಗೀಕರಿಸಬೇಕು. ಅದಾದ ನಂತರ ದೇವರ ಮಾತುಗಳಿಗೆ ನಾವೇನು ಮಾಡಬೇಕು? ಭಯ ಪಡಬೇಕು. ಕೇಳಿದಂಥ ಮಾತುಗಳಿಗೆ ನಾವು ಎಲ್ಲಿ ತಪ್ಪಿ ಹೋಗ್ತೀವೇನೋ, ಈಗ ಕೇಳಿರುವಂಥ ವಿಷಯಗಳನ್ನ ನಾನು ಹೊರಗಡೆ ಹೋದ ನಂತರ ದುಷ್ಟನಿಗೆ ಎಲ್ಲಿ ಅವಕಾಶ ಕೊಡ್ತೀನೋ, ಅಥವಾ ಯಾರಾದರೂ ಬಂದು ನನ್ನ ಟೆಂಪ್ಟ್ ಮಾಡಿದ್ರೆ, ಯಾರ ಮೂಲಕ ನನಗೆ ಶೋಧನೆ ಏನಾದರೂ ಬಂದರೆ ನಾನು ಎಲ್ಲಿ ಬಿದ್ದೋಗ್ತೀನೋ ಅನ್ನುವಂಥ ಭಯ ನಮ್ಗೆ ಇದೇನಾ ಪ್ರಿಯರೇ? ಅಥವಾ ಏನೋ ನಾನು ಕೇಳಿದ ಮಾತುಗಳ ಪ್ರಕಾರ ಕರೆಕ್ಟಾಗಿ ಇದ್ದುಬಿಡ್ತೀನಿ ಅನ್ನುವಂಥ ಧೈರ್ಯ ಏನಾದರೂ ಇದೆನಾ? ಭಯ ಇರಬೇಕು. ಯಾವ ವಿಷಯದಲ್ಲಿ ಇರಬೇಕಂತಂದರೆ, ದೇವರ ವಿಷಯದಲ್ಲಿ ನಾನು ಎಲ್ಲಿ ತಪ್ಪಿ ಹೋಗ್ತೀನೋ, ಎಲ್ಲಿ ಬಿದ್ದೋಗ್ತೀನೋ ಅನ್ನುವಂಥ ಭಯ ನಮ್ಮಲ್ಲಿದ್ದರೆ ಬೀಳಲು ಸಾಧ್ಯವಾಗಲ್ಲ. ಆಗಿರೋದ್ರಿಂದ ಗಮನಿಸಿ, ನಮ್ಮಲ್ಲಿ ಇರಬೇಕಾಗಿರುವಂಥ 2 ಗುಣಗಳು: ಶುದ್ಧ ಹೃದಯದಿಂದ ದೇವರ ಮಾತುಗಳನ್ನ ಯಾವಾಗೇ ಆಗಿರ್ಬೋದು, ಯಾರಾಗಿರ್ಬೋದು, ಹೇಳುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರನ್ನು ಪಕ್ಕಕ್ಕಿಟ್ಟು ಅವ್ರು ಹೇಳುವಂಥ ದೇವರ ಮಾತುಗಳು ಹೇಗಿದೆ ಎನ್ನುವಂಥದ್ದನ್ನು ಫಸ್ಟು ಅದನ್ನು ಶುದ್ಧ ಹೃದಯದಿಂದ ಅಂಗೀಕರಿಸುವಂಥದ್ದನ್ನು ನಾವು ಕಲಿಬೇಕು. ಓಕೆನಾ? ಓಕೆ, ಈಗ ನಮ್ಮಲ್ಲಿರಬೇಕಾಗಿರುವಂಥ 2 ಗುಣಗಳನ್ನು ನೋಡ್ಕೊಂಡ್ವಿ. ಈಗ ಒಂದು ಸ್ವಲ್ಪ ಸಮಯ ದೇವರ ಒಂದು ಸಂದೇಶವನ್ನು ಧ್ಯಾನ ಮಾಡೋಣ ಪ್ರಿಯರೇ. ಈಗ ನೀವೆಲ್ಲರೂ ಸಹ ವಾಕ್ಯ ಕೇಳೋದಕ್ಕಿಂತ ಮುಂಚೆ ನಮ್ಮೆಲ್ಲರಲ್ಲಿ ಏನಿರಬೇಕು ಹೇಳಿ? ಶುದ್ಧ ಹೃದಯದಿಂದ ದೇವರ ಮಾತುಗಳನ್ನು ಅಂಗೀಕರಿಸಬೇಕು. 2ನೇದಾಗಿ ಭಯ ಪಡುವವರಾಗಿ ದೇವರ ಮಾತುಗಳನ್ನು ಕೇಳಬೇಕು. ಧೈರ್ಯದಿಂದ ಏನೋ ನನಗೆ ಗೊತ್ತು ಅಥವಾ ನನಗೆಲ್ಲ ತಿಳ್ಕೊಂಡಿದ್ದೀನಿ ಅನ್ನುವಂಥ ಒಂದು ಅಹಂಕಾರ ನಮ್ಮಲ್ಲಿ ಬರಬಾರ್ದು. ಆಗಿರೋದ್ರಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಮಾತುಗಳನ್ನು ಕೇಳಬೇಕು. ಓಕೆನಾ? ಭಯ ಇದ್ರೇ ನಾವು ದೇವರ ಜ್ಞಾನದಲ್ಲಿ ಬೆಳೆಯಲು ಸಾಧ್ಯ. ಓಕೆ, ಹಾಗಾದರೆ ಏನಪ್ಪ ಇದನ್ನು ನಾವು ಆಲೋಚನೆ ಮಾಡುವಂಥದ್ದು ಅಂತಂದರೆ, ತಾಳ್ಮೆ. ರಕ್ಷಣೆಯಲ್ಲಿ ಇರುವವರಿಗೆ ತಾಳ್ಮೆಯು ಅವಶ್ಯವು. ರಕ್ಷಣೆಯಲ್ಲಿ ಬಂದವರಿಗೆ ತಾಳ್ಮೆ ಅವಶ್ಯವು. ಪ್ರಿಯರೇ, ಇಲ್ಲಿ ಬಂದಂಥ ನೀವೆಲ್ಲರೂ ಸಹ ದೀಕ್ಷಾಸ್ನಾನ ತೆಗೆದುಕೊಂಡಂಥವ್ರು ಎಷ್ಟು ಜನ ಇದ್ದೀರೋ ಅಷ್ಟು ಜನರು ನೀವೆಲ್ಲರೂ ಕೂಡ ರಕ್ಷಣೆಯಲ್ಲಿ ಬಂದಿದ್ದೀವಾ? ಅಂದರೆ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ರಕ್ಷಣೆಯಲ್ಲಿ ಬಂದ ಹಾಗೇನೆ ಅಲ್ವಾ? ಯಾವಾಗಾದರೆ ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿ ತಂದೆ ಕುಮಾರ ಪವಿತ್ರಾತ್ಮರ ಮೂಲಕ ನಾವು ದೀಕ್ಷಾಸ್ನಾನ ಯಾವಾಗಾದರೂ ತೆಗೆದುಕೊಳ್ತೀವೋ ಆವಾಗಲೇ ನಾವೇನಾದಾಗೆ ರಕ್ಷಣೆಯಲ್ಲಿ ಬಂದ ಹಾಗೆ. ಆ ರಕ್ಷಣೆಯಲ್ಲಿ ಬಂದ ತಕ್ಷಣವೇ ಪ್ರಾಣ ಬಿಟ್ಟರೆ ಅದು ಬೇರೆ ವಿಚಾರ, ನಾವು ಸೇಫಾಗಿ ಪರದೇಶಿಗೆ ಹೋಗ್ಬೋದು. ಆದರೆ ರಕ್ಷಣೆಯಲ್ಲಿ ಬಂದ ನಂತರ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ನಾವು ಇನ್ನೂ ಸತ್ತಿಲ್ಲ, ನಾವಿನ್ನೂ ಬದುಕಿದ್ದೀವಿ. ಹೌದಾ? ಬದುಕಿದ್ದೀವಿ ಅಂತಂದರೆ, ಈಗ ರಕ್ಷಣೆಯಲ್ಲಿ ಬಂದ ನಂತರ ನಮ್ಮಲ್ಲಿ ತಾಳ್ಮೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ನಿಜವಾಗ್ಲೂ ರಕ್ಷಣೆಯಲ್ಲಿ ಬಂದ ನಂತರ, ರಕ್ಷಣೆಯಲ್ಲಿ ಕಾಲಿಟ್ಟ ನಂತರ ನಾವಿನ್ನೂ ಈ ಭೂಮಿ ಮೇಲೆ ಬದುಕಿದ್ದೀವಿ ಅಂದರೆ ದೇವರ ಕೃಪೆ ನಮಗಿನ್ನೂ ಕೊಟ್ಟಿದ್ದಾರೆ ಅಂತಂದರೆ, ಆ ಒಂದು ಜೀವಿತ ಕಾಲದಲ್ಲೆಲ್ಲ ನಮ್ಮಲ್ಲಿ ಅತಿಯಾಗಿ ಹೆಚ್ಚಾಗಿ ಕಂಡು ಬರಬೇಕಾಗಿರುವಂಥದ್ದು ಕ್ರೈಸ್ತರ ಜೀವಿತದಲ್ಲಿ ಯಾವುದು ಅಂತಂದರೆ ತಾಳ್ಮೆ ಪ್ರಿಯರೇ. ಅದಕ್ಕೆ 1ನೇ ಕೊರಿಂಥದವರ ಪತ್ರಿಕೆಯಲ್ಲಿ ಭಕ್ತನಾದಂಥ ಪೌಲನು ಬರಿತಾ ತಾಳ್ಮೆಯ ಶ್ರೇಷ್ಠತೆ ಕುರಿತು ಒಂದು ನೋಟ್ ಮೆನ್ಷನ್ ಮಾಡಿರ್ತಾನೆ ನೋಡಿ ಪ್ರಿಯರೇ. 1ನೇ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಕ್ಕಿಂತ ಮೊದಲು ಒಂದ್ಸರಿ 13ನೇ ವಚನ ಓದಿ. 13ನೇ ವಚನ ಓದಿ ಪ್ರಿಯರೇ, ಬೇಗ ಓದಬೇಕು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಯಾವುದಂತೆ? ಪ್ರೀತಿ. ಅಂದರೆ ಇದನ್ನು ಯಾಕೆ ತೋರಿಸಿದೆ ಅಂದರೆ, ನಿಮಗೆ ಪ್ರೀತಿ ಅಂದರೆ ಟೋಟಲಾಗಿ ಪ್ರೀತಿ ಅಂದ್ರೇ ದೇವರು ಸತ್ಯವೇದವನ್ನು ಟೋಟಲಾಗಿ ಬರೆಸಿರುವಂಥ ಬೈಬಲ್ ಸಾರವನ್ನು ನಾವು ಅರ್ಥ ಮಾಡಿದ್ರೆ ಟೋಟಲಾಗಿ ಬೈಬಲ್ ಸಾರವೆಲ್ಲ ಕಂಡು ಬರುವಂಥದ್ದು ಪ್ರೀತಿ ಪ್ರಿಯರೇ. ಅದಕ್ಕೆ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದಾರೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಈ ಪ್ರೀತಿ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದು. ಯಾಕೆ ದೇವರಲ್ಲಿ ಪ್ರೀತಿ ಅನ್ನುವಂಥದ್ದು ದೇವರ ಮತ್ತೊಂದು ರೂಪವೇ ಪ್ರೀತಿ ಪ್ರಿಯರೇ. ಇಷ್ಟು ಉನ್ನತವಾಗಿರುವಂಥ ಪ್ರೀತಿ ಅಂದರೆ ಏನು ಇಷ್ಟಕ್ಕೂ ಅಂತ ನಾವು ಆಲೋಚನೆ ಮಾಡಿದ್ರೆ ಅದನ್ನು ಕುರಿತು ಏನಪ್ಪ ಪ್ರೀತಿ ಅಂತಂದರೆ, ಪ್ರೀತಿಯಲ್ಲಿರುವಂಥ ಗುಣಗಳನ್ನ ಒಂದೊಂದಾಗಿ ಮೆನ್ಷನ್ ಮಾಡ್ತಾ 4ನೇ ವಚನದಿಂದ ಭಕ್ತನಾದಂಥ ಪೌಲನು ಬಂದಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಅತಿ ಪ್ರಾಮುಖ್ಯವಾದಂಥ ಗುಣ ಯಾವುದು ಅಂತಂದರೆ ತಾಳ್ಮೆ ಬಗ್ಗೆ ಎಷ್ಟು ಉನ್ನತವಾಗಿ ಬರೆದಿದ್ದಾನೆ. ಒಂದ್ಸಾರಿ ನೋಡಿ ಪ್ರಿಯರೇ, ಅದು ಪ್ರಾರಂಭದಲ್ಲೇ ನೋಡಿ 4ನೇ ವಚನ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಗಮನಿಸಿ, ಇಲ್ಲಿ ಎಷ್ಟು ಉನ್ನತವಾಗಿ ಬರೆದಿದೆ ನೋಡಿ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು ಅಂತ ಇದೆಯಲ್ವಾ, ಅದಾದ ನಂತರ ಪ್ರೀತಿ ದಯೆ ತೋರಿಸುವುದು ಅಂತ ಇದೆ. ಯಾಕೆ ಪ್ರೀತಿ ಬಹುದಯ ತೋರಿಸುವುದು ಅಂತ ಬರೆದಿದ್ರೆ ಸೆಂಟೆನ್ಸ್ ಆಗ್ತಾ ಇರಲಿಲ್ವಾ ಅಲ್ಲಿ? ಗಮನಿಸಿ, ಬಹುದಯ ತೋರಿಸುವುದು ಅಂತ ಬರೆಸ್ಬೋದಿತ್ತಲ್ವ?
ಇಲ್ಲಿ ನಿಜವಾಗಲೂ ದೀಕ್ಷಾಸ್ನಾನ ತೆಗೆದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದ ನಂತರ ಪ್ರತಿಯೊಬ್ಬ ಒಂದು ಆತ್ಮೀಯ ಜೀವಿತದಲ್ಲಿ ಇರಬೇಕಾಗಿರುವಂಥದ್ದು, ಪ್ರತಿಯೊಬ್ಬರ ಆತ್ಮೀಕ ಜೀವಿತಕ್ಕೆ ಬೇಕಾಗಿರುವಂಥದ್ದು ತಾಳ್ಮೆ ಪ್ರಿಯರೇ. ಈ ತಾಳ್ಮೆ ಎನ್ನುವಂಥದ್ದು ನಮ್ಮಲ್ಲಿ ಬರೀ ತಾಳ್ಮೆ ಇದ್ದರೆ ಸಾಕಾಗಲ್ಲ, ಬಹು ತಾಳ್ಮೆ ಇರಬೇಕು ಪ್ರಿಯರೇ. ಬಹು ತಾಳ್ಮೆ ನಮ್ಮಲ್ಲಿ ನಿಜವಾಗ್ಲೂ ಇದನ್ನು ನಮ್ಮನ್ನು ನಾವು ನಿಜವಾಗ್ಲೂ ಪರಿಶೋಧಿಸಿಕೊಂಡಾಗ, ಪರೀಕ್ಷಿಸಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಅದಕ್ಕೆ ಅವರೇ ಭಕ್ತರಾದಂಥ ಪೌಲರವರು 2 ಕೊರಿಂಥ 13ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾರೆ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೇನುವಂಥದ್ದು ನಿಮಗೆ ಗೊತ್ತಾಗೋದಿಲ್ವಾ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ ಅಂತ ಹೇಳ್ತಾರೆ ಪ್ರಿಯರೇ. ಅಂತಂದರೆ ಗಮನಿಸಿ, ಇಲ್ಲಿ ತಾಳ್ಮೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಅದಾದ ನಂತರ ಪ್ರೀತಿ ಗುಣಗಳ ಬಗ್ಗೆ ಹೇಳ್ತಾ ಪ್ರೀತಿ ಹೊಟ್ಟೆಕಿಚ್ಚು ಪಡೋದಿಲ್ಲ, ಇದೆಲ್ಲ ನಾವು ಹೇಳ್ಕೊಂತ ಹೋಗುತ್ತಲ್ಲ. ಪ್ರೀತಿ ನಿರೀಕ್ಷೆಯುಳ್ಳದ್ದು, ಪ್ರೀತಿ ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಇದೆಲ್ಲ ಎಲ್ಲವನ್ನು ಬಹುವಾಗಿ ನಿರೀಕ್ಷಿಸುತ್ತದೆ ಅಂತ ಬರ್ಸ್ಬೋದಿತ್ತಲ್ಲ. ಬಹು ಎನ್ನುವಂಥ ಪದ ಯಾವುದ್ರ ಮುಂದೆ ಬಳಕೆಯಾಗಿದೆ? ತಾಳ್ಮೆ ಪ್ರಿಯರೇ. ತಾಳ್ಮೆ, ನಿಜವಾಗ್ಲೂ ತಾಳ್ಮೆ ಎಷ್ಟು ಪ್ರಾಮುಖ್ಯವಾದದ್ದು ನಮ್ಮ ಜೀವಿತದಲ್ಲಿ ಅಂತಂದರೆ, ನಾವೆಲ್ಲರೂ ಕೂಡ ರಕ್ಷಣೆಯಲ್ಲಿ ಬಂದಿದ್ದೀವಿ, ಇನ್ನು ಯಾರು ಕೂಡ ನಾವು ರಕ್ಷಣೆಯನ್ನು ಹೊಂದಿಲ್ಲ ಪ್ರಿಯರೇ. ರಕ್ಷಣೆ ನಾವು ಹೊಂದಿದ್ದೀವಿ, ಇನ್ನು ರಕ್ಷಣೆಯಲ್ಲಿ ಬಂದಿದ್ದೀವಿ ವಿನಃ ರಕ್ಷಣೆಯನ್ನು ಇನ್ನೂ ಯಾರು ಕೂಡ ಹೊಂದಿಲ್ಲ ಪ್ರಿಯರೇ. ಯಾವಾಗ ನಾವು ರಕ್ಷಣೆ ಹೊಂತೀವಂದರೆ ಈ ಭೂಮಿ ಮೇಲೆ ಕೊನೆ ಉಸಿರಿರುವವರೆಗೂ, ಕಡೆವರೆಗೂ, ಯೇಸು ಕ್ರಿಸ್ತರು ಹೇಳ್ತಾರಲ್ವ, ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಎಲ್ಲಿರುತ್ತೆ ಮಾತು? ಮಾರ್ಕನು ಬರೆದ ಸುವಾರ್ತೆ ತೆಗಿರಿ, 13ನೇ ಅಧ್ಯಾಯ 13ನೇ ವಚನ ನೋಡಿ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನ ಗಮನಿಸಿ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಹಾಗಾದರೆ ನಾವು ಯಾರು ರಕ್ಷಣೆ ಹೊಂದಿಲ್ವ? ಇಲ್ಲ. ಇನ್ನು ನಮ್ಮ ಇನ್ನೂ ಪ್ರಾಣ ಇದೆ, ನಾವು ಇನ್ನೂ ಭೂಮಿ ಮೇಲೆ ಇದ್ದೀವಿ, ಇನ್ನೂ ಬದುಕಿದ್ದೀವಿ ಅಂತಂದರೆ ನಮ್ಮ ಪ್ರಾಣ ಹೋಗುವವರೆಗೂ ಅಥವಾ ನಮ್ಮ ಪ್ರಾಣ ಇರುವಾಗಲೇ ಯೇಸು ಕ್ರಿಸ್ತರು ಏನಾದರೂ 2ನೇ ಆಗಮನದಲ್ಲಿ ಬಂದರೆ ಅಲ್ಲಿವರೆಗೂ ನಾವು ಏನಾಗಿರ್ಬೇಕಂತೆ? ತಾಳ್ಮೆಯಿಂದ ಇರಬೇಕು, ತಾಳಿಕೊಂಡಿರಬೇಕು. ಯಾವ ವಿಷಯದಲ್ಲಿ ತಾಳ್ಮೆ ಪ್ರಿಯರೇ? ನಿಜವಾಗ್ಲೂ ಗಮನಿಸಿ, ತಾಳ್ಮೆ ಅನ್ನುವಂಥದ್ದನ್ನು ಕ್ರೈಸ್ತರು ಯಾವ ವಿಷಯದಲ್ಲಿ ತೋರಿಸ್ತಾರೆ ಅಂತಂದರೆ, ತಮ್ಮ ಆಸ್ತಿ ಅಥವಾ ಅಂತಸ್ತಿನ ವಿಷಯದಲ್ಲಿ ಬಂದಾಗ ಬಹಳ ತಾಳ್ಮೆ ವಹಿಸಿಕೊಂಡು ಕೆಲಸಗಳು ಮಾಡ್ಕೊಳ್ತಾ ಇರ್ತಾರೆ ಪ್ರಿಯರೇ. ಅವ್ರ ಆಸ್ತಿ ಹೆಸರು ಮೇಲೆ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಮತ್ತೊಂದು ತಮ್ಮ ಹೆಸರು, ಅದಕ್ಕೋಸ್ಕರ ಎಷ್ಟು ತಿರುಗಾಡ್ತಾರೆ ಗೊತ್ತಾ? ಎಷ್ಟೆಲ್ಲ ಪ್ರಯಾಣ ಮಾಡಿ ಅವ್ರ ಹೆಸರು ಮೇಲೆ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಪ್ರಯಾಸಪಟ್ಟು ತಾಳ್ಮೆಯಿಂದ ಮಾಡ್ತಾರೆ. ದೇವರ ಕೆಲಸಕ್ಕೆ ಬಂದ್ರೆಗಿನ ಆಯಿತು, ಎಷ್ಟು ನಿಜವಾಗ್ಲೂ ನೋಡಿದ್ರೆ ನಿಜವಾಗ್ಲೂ ಭಾಳ ಭಯಂಕರ ಪ್ರಿಯರೇ. ದೇವ್ರ ಕೆಲಸಕ್ಕೆ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇರ್ತಾರೆ. ಗಮನಿಸಿ, ತಾಳ್ಮೆ ಇರಬೇಕು. ಆ ತಾಳ್ಮೆ ಯಾವ ವಿಷಯದಲ್ಲಿ ತೋರಿಸ್ತಾ ಇದ್ದೀವಿ ಪ್ರಿಯರೇ? ನಾವು ಬರೀ ತಾಳ್ಮೆ ಇದ್ದರೆ ಸಾಕಾಗಲ್ಲ, ಬಹು ತಾಳ್ಮೆ ಹೇಳೋದು ಪ್ರೀತಿ. ಆ ಪ್ರೀತಿ ಎನ್ನುವಂಥದ್ದು ನಮ್ಮಲ್ಲಿ ಇದ್ದದ್ದಾದರೆ ನಮ್ಮಲ್ಲಿ ಏನಿರಬೇಕಂತೆ? ಬಹು ತಾಳ್ಮೆ ಇರಬೇಕಂತೆ. ಯಾವ ವಿಷಯದಲ್ಲಿ ಬಹು ತಾಳ್ಮೆ ಇರಬೇಕು? ಯೇಸು ಕ್ರಿಸ್ತರು ನಿಜವಾಗ್ಲೂ ಪ್ರಿಯರೇ ಭೂಮಿ ಮೇಲೆ ಬಂದ ನಂತರ ನಾವು ಈ ದಿನ ರಕ್ಷಣೆಯಲ್ಲಿ ಬಂದಿದ್ದೀವಿ ಅಂದರೆ, ರಕ್ಷಣೆ ಮಾರ್ಗದಲ್ಲಿ ನಿಲ್ತಾ ಇದ್ದೀವಿ ಅಂದರೆ, ಪ್ರಪಂಚಕ್ಕೆ ರಕ್ಷಣೆ ಮಾರ್ಗ ಸಿಕ್ಕಿದೆ ಅಂತಂದರೆ ಆ ದಿನ ಯೇಸು ಕ್ರಿಸ್ತರು ಪ್ರಾಣತ್ಯಾಗ ಮಾಡಿದ್ದರಿಂದ ಅಲ್ವಾ? ಆ ರೀತಿ ಅವರು ಮಾಡಿರುವಂಥ ಪ್ರಾಣತ್ಯಾಗ, ಅವರಿಗೆ ಬಂದಂಥ ಶೋಧನೆಗಳು, ಅವರಿಗೆ ಬಂದಂಥ ಕಷ್ಟಗಳು, ಅವರಿಗೆ ಬಂದಂಥ ನಿಂದನೆಗಳು, ಅಪಮಾನಗಳು, ಅವೆಲ್ಲ ಒಂದೊಂದಾಗಿ ನಾವು ಯೋಚನೆ ಮಾಡಿದ್ರೆ ನಮ್ಮ ಊಹೆಗೂ ಸಹ ಮೀರಿರುವಂಥದ್ದು ಪ್ರೇರೆ. ಸಾಮಾನ್ಯವಾಗಿ ನಮ್ಮ ಬಾಯಿ ಮಾತಿನಿಂದ ಹೇಳಲಿಕ್ಕೂ ಸಹ ಅಸಾಧ್ಯವಾಗಿರುವಷ್ಟು ಕಷ್ಟಗಳು ಅವರಿಗೆ ಬಂದಿರುವಾಗ ಅವರು ಹೇಗೆ ಸಹಿಸಿಕೊಂಡ್ರು, ಯಾವುದಕ್ಕೋಸ್ಕರ ಸಹಿಸಿಕೊಂಡ್ರು? ಅವರಲ್ಲಿ ನಿಜವಾಗಲೂ ಆಲೋಚನೆ ಮಾಡಿ, ಒಂದು ವೇಳೆ ಯೇಸು ಕ್ರಿಸ್ತರಲ್ಲಿ ತಾಳ್ಮೆ ಮಾತ್ರ ಇರದೆ ಹೋಗಿದ್ರೆ ಈ ದಿನ ನಮಗೆ ರಕ್ಷಣೆ ಬರ್ತಾ ಇತ್ತಾ ಪ್ರೇರೆ? ರಕ್ಷಣೆ ಬರ್ತಾ ಇತ್ತಾ? ಖಂಡಿತವಾಗಲೂ ಸಾಧ್ಯವಿಲ್ಲ. ಯೇಸು ಕ್ರಿಸ್ತರಲ್ಲಿ ಆ ದಿನ ಬಹು ತಾಳ್ಮೆ ಇದ್ದದ್ದರಿಂದ ಈ ದಿನ ನೀವು ರಕ್ಷಣೆಯಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಪ್ರೇರೆ. ಆಗಿರೋದ್ರಿಂದ ಈ ತಾಳ್ಮೆ ಎನ್ನುವಂಥದ್ದು ಯಾವ ವಿಷಯದಲ್ಲಿ ತೋರಿಸ್ಬೇಕು, ಯಾವ ವಿಷಯದಲ್ಲಿ ಅಂತ ನಾವು ಆಲೋಚನೆ ಮಾಡಿದ್ರೆ, ಇನ್ನು ಮುಖ್ಯವಾಗಿ ಪ್ರೇರೆ ತಾಳ್ಮೆ ಇನ್ನು ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾರೆ, ಈ ದಿನ ನಿನ್ನನ್ನು ಆಶೀರ್ವಾದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಅಂತ ಒಂದು ವಾಗ್ದಾನ ಮಾಡ್ತಾರೆ. ಆ ವಾಗ್ದಾನದ ಫಲವನ್ನು ಹೊಂದ್ಕೊಳ್ಬೇಕಾದ್ರೆ ವಾಗ್ದಾನದ ಫಲವನ್ನು ಈ ವ್ಯಕ್ತಿ ಏನು ಮಾಡಿದ್ದಾನೆ ಅಂತ ಗೊತ್ತಾ ಪ್ರೇರೆ? ಏನು ಮಾಡಿದ್ದಾನೆ? ಆ ವಾಗ್ದಾನ ಮಾಡಿದ ನಂತರನೇ ಈತನು ಪಡಲಿಲ್ಲ ಪ್ರೇರೆ. ಅದಕ್ಕೋಸ್ಕರ ಬಹು ದಿವಸ ಕಾದುಕೊಂಡು ಅಂತ ಬರೆಯಲ್ಪಟ್ಟಿರುತ್ತೆ. ಒಂದು ಮಾತು ನೋಡೋಣ, ಆ ಮಾತನ್ನು ನೋಡಿ. ಆ ಮಾತನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ. ಆ ಮಾತನ್ನು ನೋಡೋಣ ಬೇಗ, ಸಮಯ ಆಯ್ತೇನು? ಇನ್ನೊಂದು 5 ನಿಮಿಷ ನಾನು ಮುಗಿಸ್ತೀನಿ ಪ್ರೇರೆ. ಗಮನಿಸಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ತೆಗಿರಿ ಪ್ರೇರೆ. 6ನೇ ಅಧ್ಯಾಯ 15ನೇ ವಚನ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು, 1ನೇ ಯೋಹಾನ 2ನೇ ಅಧ್ಯಾಯ 25ನೇ ವಚನ ಓದ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ ಪ್ರೇರೆ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು ಅಂತಂದರೆ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದಾರಂತೆ ಹೊಸ ಒಡಂಬಡಿಕೆಯಲ್ಲಿ. ಯಾವುದು ಆ ವಾಗ್ದಾನ? ನಿತ್ಯ ಜೀವ. ಯಾವುದು ನಿತ್ಯ ಜೀವ ಅಂದರೆ? ಪರಲೋಕ. ನಮ್ಮ ಆತ್ಮಗಳಿಗೆ ಪರಮ ತಂದೆಯಾಗಿರುವಂಥ, ಪರಮಾತ್ಮನಾಗಿರುವಂಥ ತಂದೆಯಾದ ದೇವರು ವಾಸ ಮಾಡುವಂಥ ಮಹಾಲೋಕವಾಗಿರುವಂಥ ಪರಲೋಕ. ಆ ಪರಲೋಕವನ್ನು ವಾಗ್ದಾನವಾಗಿ ಯೇಸು ಕ್ರಿಸ್ತರು ಯಾರಿಗೆ ಮಾಡಿದ್ದಾರೆ ವಾಗ್ದಾನ?
ನಮಗೆ ಕ್ರೈಸ್ತರಿಗೆ ಯಾರಾದರೂ ಆತನನ್ನು ನಂಬಿ ರಕ್ಷಿಸಿ ಆತನನ್ನು ನಂಬಿ ದೇವರನ್ನು ನಂಬಿ ಯಾರಾದರೂ ಮುಂದೆ ಬಂದಿದ್ದಾರೋ ಆತನ ಸ್ವಂತ ರಕ್ಷಕನನ್ನಾಗಿ ಯಾರಾದರೂ ಅಂಗೀಕರಿಸಿಕೊಂಡಿದ್ದಾರೋ ಅವರಿಗೆ ಆತನು ಮಾಡಿದ್ದಾನೆ ವಾಗ್ದಾನವನ್ನು. ಏನೋ ಆ ವಾಗ್ದಾನ ಅಂತಂದರೆ ನಿಮಗೆ ನಿತ್ಯ ಜೀವ ಇದೆ ಅಂತ. ಅಂದರೆ ಗಮನಿಸಿ, ಇಲ್ಲಿ ಒಂದೇ ಒಂದು ಪಾಯಿಂಟ್ ನಾವು ಗಮನಿಸಬೇಕಾಗಿರುವಂಥದ್ದು, ಕೇವಲ ಭೂಮಿ ಮೇಲೆ ಇರುವಾಗ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಬೇಕಾದ್ರೆ ಆ ವಾಗ್ದಾನದ ಫಲಕ್ಕೋಸ್ಕರ ಆತನು ಬಹು ದಿವಸ ಕಾದುಕೊಂಡಿರಬೇಕಾದ್ರೆ ನಮಗೆ ಯೇಸು ಕ್ರಿಸ್ತರು ಮಾಡಿರುವಂಥ ವಾಗ್ದಾನ ಕೇವಲ ಭೂಮಿ ಮೇಲೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ ನೋಡಿ ಪ್ರಿಯರೇ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಏನು ಬೇಕು? ತಾಳ್ಮೆ ಬೇಕು. ಎಷ್ಟು ಅದ್ಭುತ ಮಾತು, ಒಂದ್ಸರಿ ಗಮನಿಸಿ. ಏನು ಬೇಕಂತ ನಮಗೆ? ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ನೀವು ಹೊಂದಬೇಕಾದ್ರೆ ನಿಮ್ಮಲ್ಲಿ ಏನಿರಬೇಕು? ತಾಳ್ಮೆ ಇರಬೇಕು. ಆಯ್ತಾ ನಿಮ್ಮಲ್ಲಿ ತಾಳ್ಮೆ ಅಂತ ದೇವರು ಕೇಳ್ತಾ ಇದ್ದಾರೆ ಪ್ರಿಯರೇ. ಗಮನಿಸಿ, ಇದನ್ನು ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕಲ್ಲ, ನಾನು ಹೇಳ್ತಿರುವಂಥ ನಾನಾಗಿರ್ಬೋದು, ಕೇಳ್ತಿರುವಂಥ ನಾವೆಲ್ಲರೂ ಸಹ ಕಲಿಯುವಂಥವರು, ದೇವ್ರ ಮಾತುಗಳನ್ನ ಕೇಳಿ ಕಲಿತು ದೇವರಲ್ಲಿ ಬೆಳಿಬೇಕಾದವರು ಪ್ರಿಯರೇ. ಗಮನಿಸಿ, ನಾವು ಇಲ್ಲಿ ಇನ್ನೂ ಮುಖ್ಯವಾಗಿ ನಾವು ಇನ್ನೂ ಒಂದು ಪಾಯಿಂಟ್ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ, ಇಲ್ಲಿ ನೋಡಿ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ, ವಾಗ್ದಾನದ ಫಲ ಹೊಂದುವಂಥ ಅಧಿಕಾರ ಯಾರಿಗೆ ಮಾತ್ರ ಇರುತ್ತೆ ಗೊತ್ತಾ ಪ್ರಿಯರೇ? ದೇವರ ಚಿತ್ತವನ್ನು ನೆರವೇರಿಸಿದವರಿಗೆ ಮಾತ್ರ. ಅದಕ್ಕೆ ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಸುವಾರ್ತೆ 7:21 ಹೇಳ್ತಾರಲ್ವಾ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ, ಯಾರಾದರೂ ನನ್ನ ತಂದೆಯ ಚಿತ್ತದಂತೆ ಪರಲೋಕ ರಾಜ್ಯದಲ್ಲಿರುವ ತಂದೆಯ ಚಿತ್ತದಂತೆ ನಡೀತಾರೋ ಅವರೇ ಪರಲೋಕ ರಾಜ್ಯವನ್ನು ಹೊಂದುವರು. ಯಾರು ಪರಲೋಕ ರಾಜ್ಯವನ್ನು ಹೊಂದ್ಕೊಳ್ಳಲು ಸಾಧ್ಯ? ತಂದೆಯ ಚಿತ್ತವನ್ನು ನೆರವೇರಿಸುವವರು. ಆ ತಂದೆ ಚಿತ್ತವನ್ನು ನೆರವೇರಿಸಬೇಕಾದ್ರೆ ನಮ್ಮಲ್ಲಿ ಏನಿರಬೇಕಂತೆ? ತಾಳ್ಮೆ. ಹಾಗಾದರೆ ನಮ್ಮಲ್ಲಿ ಇದೇನಾ? ನಿಜವಾಗ್ಲೂ ತಾಳ್ಮೆ ನಮ್ಮಲ್ಲಿ ಇದ್ರೆ ಯಾವ ವಿಷಯದಲ್ಲಿ ನಾವು ತೋರಿಸ್ತೀವಿ, ಯಾವ ವಿಷಯದಲ್ಲಿ ನಾವು ತಾಳ್ಮೆಯನ್ನು ತೋರಿಸ್ಬೇಕು ಎನ್ನುವಂಥ ಕೊನೆ ಒಂದು ಮಾತು ನೋಡ್ಕೊಳ್ಳೋಣ. ಟೈಮ್ ಸಹ ಭಾಳ ಆಯಿತು, ಅದಕ್ಕೆ ಕೊನೆಯದಾಗಿ ಮುಗಿಸ್ಕೊಂಬಿಡೋಣ, ಸಮಯ ಆಯ್ತಲ್ವಾ. ಇಷ್ಟಕ್ಕೂ ನಿಜವಾಗ್ಲೂ ಆ ಒಂದು ವಿಷಯ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಭಕ್ತನಾಗಿರುವಂಥ ಹೊಸ ಒಡಂಬಡಿಕೆಯಲ್ಲಿ ಭಕ್ತನು ಉನ್ನತವಾಗಿ ದೇವರ ಸೇವೆ ಮಾಡಿರುವಂಥ ಸೇವಕನೂ ಆಗಿರುವಂಥ ಪೌಲರವರು ಪ್ರಿಯರೇ, ಈತನ ಒಂದು ಅದ್ಭುತವಾದ ಮಾತನ್ನು ಬರೆದಿರ್ತಾನೆ. ಯಾವುದರಲ್ಲಿ ಅಂತಂದರೆ ಈಗ ತೆಗೆದುಕೊಂಡು ನೋಡುವಂಥ ಅವಶ್ಯಕತೆ ಇಲ್ಲ, ಬಟ್ ಆಮೇಲೆ ನೀವು ನೋಡ್ಕೊಳ್ಬೋದು. 1 ಕೊರಿಂಥ 11:1 ಏನಂತಿರುತ್ತೆ ಅಂತಂದರೆ, ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದ ಪ್ರಕಾರ ನೀವು ನನ್ನನ್ನು ಅನುಸರಿಸುವವರಾಗಿರಿ ಅಂತ ಹೇಳ್ತಾನೆ. ಇಷ್ಟಕ್ಕೂ ಈತನು ಯಾರನ್ನು ಅನುಸರಿಸಿ ನಡೆದಿದ್ದಾನೆ? ಕ್ರಿಸ್ತನನ್ನು ಅನುಸರಿಸಿ ನಡೆದಿದ್ದಾನೆ ಅಂತೆ. ಕ್ರಿಸ್ತನನ್ನು ಅನುಸರಿಸಿ ನಡೆದರೆ ಕ್ರಿಸ್ತನಲ್ಲಿ ಏನಿದೆ? ಬಹುತಾಳ್ಮೆ. ಯಾವ ವಿಷಯದಲ್ಲಿ ತಾಳ್ಮೆ ಇದೆ? ಆ ಎಲ್ಲ ವಿಷಯದಲ್ಲಿ ಯಾರಿಗೆ ತಾಳ್ಮೆ ಇರಬೇಕೀಗ? ಯಾರಲ್ಲಿ ತಾಳ್ಮೆ ಇರಬೇಕು? ಆತನನ್ನು ನೋಡಿ ಆತನನ್ನು ಅನುಸರಿಸಿ ನಡೆಯುವಂಥ ಪೌಲರವಲ್ಲಿ ಸಹ ಇರಬೇಕು. ಈಗ ಆತನು ಹೇಳ್ತಾ ಇದ್ದಾನೆ, ನನ್ನನ್ನು ನೀವು ಅನುಸರಿಸಿ ನಡೆಯುವವರಾಗಿರಂತ. ಹಾಗಾದರೆ ಆತನು ಸಹ ಹೇಳ್ತಾ ಇದ್ದಾನೆ, ನಾನು ಸಹ ತಾಳ್ಮೆಯನ್ನು ತೋರಿಸಿದ್ದೀನಿ. ಎಷ್ಟು ತಾಳ್ಮೆ ಗೊತ್ತಾ? ಯಾವ ರೀತಿ ತೋರಿಸಿದ್ದೇನೆ ಅಂತ, ಯಾವ ರೀತಿ ತೋರಿಸಿದ್ದೇನೆ ಗೊತ್ತಾ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಉನ್ನತವಾಗಿ ಹೇಳಿದ್ದಾನೆ. ಒಂದು ಮಾತನ್ನು ನೋಡ್ಕೊಳ್ಳೋಣ ಪ್ರಿಯರೇ. 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 3ರಿಂದ ನಾನು ಓದ್ತೀನಿ, ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಂದೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮಣೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಉಪವಾಸಗಳಲ್ಲಿಯೂ ಬಹುತಾಳ್ಮೆಯನ್ನು ತೋರಿಸುತ್ತೇವೆ. ಯಾವುದರಲ್ಲಿ ನೀವು ತೋರಿಸ್ತೀರಾ ಬಹುತಾಳ್ಮೆಯನ್ನು? ಕೇವಲ ತಾಳ್ಮೆ ತೋರಿಸಿದರೆ ಸಾಕಾಗಲ್ಲ ಪ್ರಿಯರೇ. ಬರೀ ತಾಳ್ಮೆ ನಮ್ಮಲ್ಲಿದ್ದರೆ ನೀವು ಪರಲೋಕವನ್ನು ಪಡೆದುಕೊಳ್ಳಲು, ಅಂದರೆ ತಂದೆ ಚಿತ್ತವನ್ನು ನೆರವೇರಿಸಿ ನಮಗೆ ವಾಗ್ದಾನವಾಗಿ ಮಾಡಿರುವಂಥ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಕೇವಲ ತಾಳ್ಮೆ ಮಾತ್ರ ಇದ್ದರೆ ಸಾಕಾಗಲ್ಲ, ಬಹುತಾಳ್ಮೆಯುಳ್ಳವರಾಗಿರ್ಬೇಕಂತೆ. ನೋಡಿ, ಬಹುತಾಳ್ಮೆ ಯಾವ ವಿಷಯದಲ್ಲಿ ತೋರಿಸ್ಬೇಕು ತಾಳ್ಮೆನ? ಸಂಕಟಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಕಷ್ಟಕರವಾದ ಕೆಲಸಗಳಲ್ಲಿಯೂ. ಈತನು ಹೇಳ್ತಾ ಇದ್ದಾನೆ ಪ್ರಿಯ, ಇಷ್ಟೆಲ್ಲ ಯಾವುದಕ್ಕೋಸ್ಕರ ಕೊರತೆಗಳಲ್ಲಿಯೂ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಕೊರತೆ? ಈಕೆ ದೇವರನ್ನು ನಂಬಿದ ಅಂತಂದರೆ ದೇವರಿಗೋಸ್ಕರ ಮುಂದೆ ಹೋದಾಗ ಬರ್ತಾ ಇರುವಂಥ ಸಮಸ್ಯೆಗಳು ಇವೆಲ್ಲ. ದೇವರನ್ನು ನಂಬಿದ ನಂತರ ಬರ್ತಿರುವಂಥ ಸಿಚುವೇಶನ್ಸ್, ಸಂದರ್ಭಗಳು ಪ್ರಿಯರಿ ಇವೆಲ್ಲ. ಯಾಕೆ? ಈ ದೇವರನ್ನು ನಂಬಿದರೆ ಕೊರತೆ ಬರುತ್ತಾ? ಕೊರತೆ ಇರುತ್ತಾ ದೇವರನ್ನು ನಂಬಿದರೆ? ಕೊರತೆ ಎನ್ನುವಂಥದ್ದು ಈ ಭೌತಿಕವಾದ ವಿಷಯದಲ್ಲಿ ಬರ್ಬೋದು, ಆದರೆ ಆತ್ಮಿಕ ವಿಷಯದಲ್ಲಿ ಯಾವುದೇ ಕೊರತೆ ಇರಲ್ಲ. ಅದ್ಭುತವಾಗಿ ದೇವರು ನಡೆಸ್ತಿರ್ತಾರೆ. ಒಂದ್ಸರಿ ಗಮನಿಸಿ, ನಿಂದಿಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರಿಂದ ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳು ಬಿದ್ದವ ಪೌಲನಿಗೆ ಪೆಟ್ಟುಗಳು. ನಿಜವಾಗ್ಲೂ ಪೌಲನು ತಾನು ದೇವರನ್ನು ಯೇಸು ಕ್ರಿಸ್ತರನ್ನು ರಕ್ಷಕರನಾಗಿ ಸ್ವಂತ ರಕ್ಷಕರನಾಗಿ ಅಂಗೀಕರಿಸಿದ ನಂತರ ಆತನಿಗೆ ಬಂದಂಥ ಶ್ರಮೆಗಳನ್ನು ಕುರಿತು ಆ 2 ಕೊರಿಂಥ 11ನೇ ಅಧ್ಯಾಯ 23ರಿಂದ ಹೇಳ್ತಾ ಇರ್ತಾನೆ ಪ್ರಿಯರೇ 28ರವರೆಗೂ. ಅಲ್ಲಿ ನೋಡಿದ್ರೆ ಒಂದೊಂದು ಆಲೋಚನೆ ಮಾಡಿದ್ರೆ ಎಷ್ಟು ಭಯಂಕರವಾದಂಥ ಶ್ರಮೆಗಳು ಪ್ರಿಯರವು. ಅವುಗಳಲ್ಲಿ ನಿಜವಾಗ್ಲೂ ಬಹುತಾಳ್ಮೆಯನ್ನು ನಾವು
ಅವುಗಳನ್ನ ತಡ್ಕೊಳ್ಬೇಕಾದ್ರೆ ಬಹು ತಾಳ್ಮೆ ಇದ್ದರೆ ಮಾತ್ರ ಸಹಿಸ್ಕೊಳ್ಳಲು ಸಾಧ್ಯ ಪ್ರೇರೆ. ಕೇವಲ ತಾಳ್ಮೆ ಮಾತ್ರ ಇದ್ದರೆ ಸಹಿಸ್ಕೊಳ್ಳಲು ಸಾಧ್ಯವಿಲ್ಲ, ಬಹು ತಾಳ್ಮೆ ಇರಬೇಕು. ಗಮನಿಸಿ, ಬಹು ತಾಳ್ಮೆ ಇರಬೇಕು. ಈ ಪೌಲರವರು ಅನೇಕ ಶ್ರಮೆ ಪಟ್ಟಿದ್ದಾರೆ. ಅದರಲ್ಲಿ ಒಂದೇ ಒಂದು ಶ್ರಮೆಯನ್ನು ಕುರಿತು ನೋಡಿಕೊಂಡು ಮುಗಿಸ್ಕೊಂಡ್ಬಿಡೋಣ, ಓಕೆನಾ? ಒಂದೇ ಒಂದು ಶ್ರಮೆನ ಆಲೋಚನೆ ಮಾಡೋಣ. ಓಕೆ, ಗಮನಿಸಿ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 19 ನೋಡಿ ಪ್ರಿಯರೇ. 19ನೇ ವಚನದಿಂದ, ತರುವಾಯ ಅಂತಿಯೋಕ್ಯದಿಂದಲೂ ಯುಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತಾನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದು ಬಿಟ್ಟರು. ಇದು ನಿಜವಾಗಲೂ ಓದೋದಕ್ಕೆ ಮಾತ್ರ ಪ್ರಿಯರೇ ಸಿಂಪಲಾಗಿ ಕಾಣ್ತಾ ಇದೆ. ಅದನ್ನು ಅನುಭವಿಸಿದರೆ ಹೆಂಗಿರ್ಬೋದು ಹೇಳಿ, ಒಂದ್ಸಲ ಆಲೋಚನೆ ಮಾಡಿ. ಅನುಭವಿಸೋದ್ರಿಗೆ ಗೊತ್ತು ಪ್ರಿಯರೇ ನೋವು ಹೇಗಿರುತ್ತಂತ. ಏನ್ರಿ, ಒಂದು ಕಲ್ಲು ತಗೊಂಡು ನಾನು ನಿಮಗೆ ಇಲ್ಲಿಂದ ಒಸ್ದರೆ ಹೆಂಗಿರುತ್ತೆ ಹೇಳಿ? ಒಂದೇ ಒಂದು ಕಲ್ಲು ಒಂದು ತಲೆಗೆ ಬಿದ್ದರೆ ಎಷ್ಟು ಪೆಟ್ಟು, ಎಷ್ಟು ನೋವು. ಅಂಥ ಸಮಯದಲ್ಲಿ ಅಂತಂದರೆ ಆತನಿಗೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನಗಳು ಸುತ್ತುವರೆದು ಕಲ್ಲುಗಳನ್ನ ಎಸ್ತಾ ಇದ್ದಾರಂತೆ. ಅದು ಕಲ್ಲು ಒಸ್ತಿರುವಂಥದ್ದು ಯಾವ ಉದ್ದೇಶದಿಂದ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಒಸಿತಾ ಇದ್ದಾರೆ? ಆತನು ಸಾಯ್ಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಸಿತಾ ಇದ್ದಾರೆ ಪ್ರೇರೆ. ಹಾಗೆ ಒಸ್ತಿರ್ಬೇಕಾದ್ರೆ ಬಹು ಕ್ರೂರತನದಿಂದ ಒಗಿತಿರ್ತಾರೆ, ಬಹಳ ಪೆಟ್ಟಾಗಬೇಕಂತ ಒಗಿತಿರ್ತಾರೆ ಪ್ರೇರೆ. ನಿಜವಾಗ್ಲೂ ಅಂಥ ಸಂದರ್ಭದಲ್ಲಿ ಈತನು ತಾಳ್ಮೆಯನ್ನು ತೋರಿಸಿದ್ದಾನ? ಎಷ್ಟು ತಾಳ್ಮೆಯನ್ನು ತೋರಿಸಿದ್ದಾರೆ. ಇನ್ನು ಮುಂದೆ ನೋಡ್ತಾ ಹೋದರೆ ಈತನ ಏನು ಮಾಡಿದಾನೆ ಗೊತ್ತಾ? ಆ ಕಲ್ಲು ತೆಗೆದುಕೊಂಡು ಹೊಸದಂಥ ವ್ಯಕ್ತಿಗಳಿಗೆ ತಿರುಗಿ ಕಲ್ಲು ತಗೊಂಡು ಹೊಸದಿಲ್ಲ ಪ್ರೇರೆ. ಈತನ ಏನು ಮಾಡಿದಾನೆ ಗೊತ್ತಾ? ಕೊನೆಗೆ ಎಚ್ಚರಿಕೆ ಆದ ನಂತರ ಹೋಗಿ ಮತ್ತೆ ಸಭೆಯನ್ನು ಬಲಪಡಿಸುವಂಥದ್ದು, ಅವರಿಗೆ ಧೈರ್ಯ ಕೊಡುವಂಥದ್ದನ್ನು ಮಾಡಿದ್ದಾನೆ ವಿನಃ ಮತ್ತೆ ಈ ಕಲ್ಲು ತೆಗೆದುಕೊಂಡು ಹೊಸದಂಥ ವ್ಯಕ್ತಿಗಳನ್ನು ಎದುರಾಗಿ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವ್ರ ಬಗ್ಗೆ ದ್ವೇಷವನ್ನು ಇಟ್ಕೊಳ್ಳಿಲ್ಲ. ಅವ್ರಿಗೋಸ್ಕರ ಪ್ರಾರ್ಥಿಸಿದ್ದಾನೆ, ಅವರನ್ನು ಕಾಪಾಡಿಕೊಳ್ಳಲು ನೋಡಿಕೊಂಡಿದ್ದಾನೆ ಪ್ರೇರೆ. ಅಂದರೆ ತಾಳ್ಮೆ ಎನ್ನುವಂಥದ್ದು ಎಷ್ಟು ಉನ್ನತವಾಗಿ ತೋರಿಸಿದ್ದಾನೆ. ಕಲ್ಲು ತೆಗೆದುಕೊಂಡು ವಸ್ತ್ರಿ ಎಷ್ಟು ಭಯಂಕರ ಪ್ರಿಯರೇ ನೋವು ಅನುಭವಿಸಿದರೆ ಒಂದೇ ಒಂದು ಕಲ್ಲು ಬಿದ್ದರೆ ನಮಗೆ ತಡ್ಕೊಳ್ಳಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಜನಗಳು ಸೇರಿ ಆತನಿಗೆ ಕಲ್ಲು ತೆಗೆದುಕೊಂಡು ಒಸ್ತಿರ್ಬೇಕಾದ್ರೆ ಎದಕ್ಕೆ ಈ ನೋವು? ಇಷ್ಟಕ್ಕೂ ಯಾವುದಕ್ಕೋಸ್ಕರ ಇವೆಲ್ಲ ನೋವು ಈತನಿಗೆ ಬರ್ತಿರುವಂಥದ್ದು? ದೇವರ ಮಾತುಗಳನ್ನು ಸಾರಿದ್ದರಿಂದ ಅಲ್ವಾ? ದೇವರಿಗೋಸ್ಕರ ನಿಂತ್ಕೊಂಡಿದ್ದಲ್ವ ಪ್ರೇರೆ? ಈ ದಿನ ನಮಗೆ ಈ ಎಲ್ಲ ಶ್ರಮೆಗಳು ಬರ್ತಾ ಇಲ್ಲ ಬಿಡು ಅಂತಂದರೆ ಕಾರಣ ಏನು? ನಾವು ದೇವರಿಗೋಸ್ಕರ ಮುಂದೆ ಹೋಗ್ತಿಲ್ಲ ಅಂತಾನೆ ಅಲ್ವಾ ಅರ್ಥ? ಅಂದರೆ ಈ ಸಮಸ್ಯೆಗಳು, ಇವೆಲ್ಲ ಪ್ರಾಬ್ಲಮ್ಗಳು, ಇವೆಲ್ಲ ಕಷ್ಟಗಳು ನಮಗೆ ಬರಬೇಕಾದ್ರೆ ನಮ್ಮ ಜೀವಿತದಲ್ಲಿ ಮನೆಯಲ್ಲಿ ಕೂತ್ಕೊಂಡ್ರೆ ಬರಲ್ಲ ಪ್ರಿಯರೇ. ನಾವು ದೇವರನ್ನ ನಂಬಿದ್ದೀವಿ ಅಂತ ಅಂದ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಬರಲ್ಲ. ದೇವರನ್ನು ನಂಬಿದ ನಂತರ ನಾನು ನಂಬಿದ ದೇವರನ್ನು ಎಲ್ಲರಿಗೂ ಸಹ ತಿಳಿಸ್ಬೇಕು, ಆ ದೇವರ ಪ್ರೀತಿಯನ್ನು ಹಂಚಬೇಕೆಂದು ಯಾರಾದರೂ ಧೈರ್ಯದಿಂದ ಮುಂದೆ ಹೆಜ್ಜಾಗ್ತಾರೋ ಅಂಥವರಿಗೆ ಬರುತ್ತೆ ಶ್ರಮೆ. ಅವಾಗ ತೋರಿಸ್ಬೇಕು ಬಹು ತಾಳ್ಮೆ. ಹಾಗಾದರೆ ತಾಳ್ಮೆ ನಮ್ಮಲ್ಲಿ ಇರಬೇಕು. ಯಾವಾಗಿರಬೇಕು? ಹೇಗೆ ಅಂತಂದರೆ ನೀವು ದೇವರಿಗೋಸ್ಕರ ಸಿದ್ಧವಾಗಬೇಕು ಪ್ರೇರೆ. ಹೇಗೆ? ಮಾತಾಡುವಂಥ ವಿಷಯದಲ್ಲಿ ಆಗಿರ್ಬೋದು, ನಾವು ನಡ್ಕೊಳ್ಳುವಂಥ ರೀತಿಯಲ್ಲಿ ಆಗಿರ್ಬೋದು. ಅಂತಂದರೆ ನಿಂತ್ಕೊಂಡು ಮಾತನಾಡೋದಕ್ಕಾಗದೆ ಹೋಗಿರ್ಬೋದು, ಆ ರೀತಿ ಮಾತನಾಡುವಂಥವರಿಗೆ ಪ್ರೋತ್ಸಾಹ ಕೊಡುವುದರಲ್ಲಿ ಆಗಿರ್ಬೋದು. ಒಟ್ಟಿನಲ್ಲಿ ದೇವರ ಕೆಲಸ ಏನಿದ್ರು ಅದರಲ್ಲಿ ನಾವು ಆಸಕ್ತಿಯಿಂದ ಇರದೆ ಹೋದರೆ ನಾವು ನಿಜವಾಗ್ಲೂ ನಿತ್ಯ ಜೀವವನ್ನು ಕಳೆದುಕೊಳ್ತೀವಿ. ಕೊನೆಯ ದಿನಗಳಲ್ಲಿದ್ದೀವಿ. ಕೊನೆಯ ಮಾತುಗಳನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಕೊನೆಯ ದಿನಗಳಲ್ಲಿದ್ದೀವಿ. ಮರಣ ಎನ್ನುವಂಥದ್ದು ಯಾವಾಗ, ಹೇಗೆ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಈಗ ನೋಡಿ, ಮುದುಕರಿಗೆ, ವಯಸ್ಸಾದಂಥವರಿಗೆ ಮರಣ ಬರುತ್ತೆ ಅಂತ ಹೇಳ್ತೀವಿ ನಾವು. ಹುಟ್ಟು ಮಕ್ಕಳು ಸಾಯ್ತಾ ಇದ್ದಾರೆ ಪ್ರೇರೆ. ನಮ್ಮ ಗ್ರಾಮದಲ್ಲಿ ಆದರೆ ಕಳೆದ ಒಂದು ವಾರದಲ್ಲಿ 7 ವರ್ಷದ ಹುಡುಗಿ ಸತ್ತಿದ್ದಾಳೆ. 7 ವರ್ಷದ ಮಗು ನೋಡಿ. ಗಮನಿಸಿ, ಅಂತಂದರೆ ಮರಣ ಅನ್ನುವಂಥದ್ದು ಯಾರನ್ನೋ, ಯಾಕಂದರೆ ಈ ಯವನ ಕಾಲದಲ್ಲಿ ನೋಡ್ತಿದ್ರೆ ನಾನು ಬಿಡು ಯವನದಲ್ಲಿದ್ದೀನಿ, ಒಳ್ಳೆ ಶಕ್ತಿ ಇದೆ, ನನಗೆ ಬಲ ಇದೆ, ನಾನೇನು ಸಾಯಿಲ್ಲ, ಭಾಳ ದಿನ ನಾನು ಬದುಕ್ತೀನಿ ಅಂದು ಸೊಕ್ಕಿನಿಂದ ಮೆರೆತಿರುವಂಥವರು ಎಷ್ಟೋ ಜನ ಇದ್ದಾರೆ. ಮರಣ ಎನ್ನುವಂಥದ್ದು ಯಾವ ಕ್ಷಣದಲ್ಲಿ ಬರುತ್ತೋ ಗೊತ್ತಿಲ್ಲ. ಆ ಮರಣ ಬರುವುದರೊಳಗಾಗಿ ರಕ್ಷಣೆಯಲ್ಲಿ ಬಂದಂಥ ನಾವೆಲ್ಲರೂ ಸಹ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ, ತಾಳ್ಮೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇದೇನಾ ಇಲ್ಲವಾ? ಒಂದು ವೇಳೆ ತಾಳ್ಮೆ, ಯಾಕಂತಂದರೆ ದೇವರು ಏನು ಹೇಳಿದ್ದಾರೆ? ದೇವರ ಚಿತ್ತವನ್ನು ನೆರವೇರಿಸಿ ಆ ದೇವರು ಹೇಳಿದ ಪ್ರಕಾರ ಆತ ಒಂದು ವಾಗ್ದಾನದ ಫಲವನ್ನು ನಾವು ಅನುಭವಿಸಬೇಕಾದ್ರೆ, ಆ ವಾಗ್ದಾನದ ಫಲವನ್ನು ಪಡ್ಕೊಳ್ಬೇಕಾದ್ರೆ ನಿಮಗೇನು ಬೇಕಂತ ಹೇಳಿದ್ದಾರೆ? ತಾಳ್ಮೆ ಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಆ ತಾಳ್ಮೆ ನಮ್ಮಲ್ಲಿದೆನಾ ಅಂತ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥವರಾಗೋಣ. ಓಕೆ ಪ್ರಿಯರೇ, ತಾಳ್ಮೆ ಎನ್ನುವಂಥದ್ದು ರಕ್ಷಣೆಯಲ್ಲಿ ಬಂದಂಥವರಿಗೆ ನಿಜವಾಗ್ಲೂ ಇದು ಪ್ರಾಮುಖ್ಯವಾಗಿ ಬೇಕಾಗಿರುವಂಥ ವಿಷಯ. ಇದನ್ನು ನೀವೆಲ್ಲರೂ ಸಹ ಅರ್ಥ ಮಾಡಿಕೊಂಡು ಗ್ರಹಿಸ್ಕೊಂಡಿದ್ದೀರ ಅಂತ ನನ್ನ ತಿಳ್ಕೊಳ್ತಾ ಈ ಅಂಶವನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು, ವಂದನೆಗಳಪ್ಪ. ಇಲ್ಲಿವರೆಗೂ ತಂದೆ ನಿಮ್ಮ ಮಾತುಗಳನ್ನು ಕುರಿತು ಹೇಳುವಂಥ ಶ್ರೇಷ್ಠವಾದ ಭಾಗ್ಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆಗಳು, ಸ್ತೋತ್ರಗಳಪ್ಪ. ಹೌದು ತಂದೆ, ರಕ್ಷಣೆಯಲ್ಲಿ ಬಂದ ನಂತರ ತಂದೆ ತಾಳ್ಮೆ ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯವಾಗಿರುವಂಥದ್ದು. ರಕ್ಷಣೆಯ ಮಾರ್ಗದಲ್ಲಿ ಬಂದಂಥವರಿಗೆ ನಿಜವಾಗಲೂ ನಮ್ಮ ಜೀವಿತಕ್ಕೆ ತಾಳ್ಮೆ ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯವಾಗಿರುವಂಥದ್ದು ಎನ್ನುವಂಥದ್ದನ್ನು ನಮಗೆ ವಾಕ್ಯದ ಮೂಲಕ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳು, ವಂದನೆಗಳಪ್ಪ. ಕೇಳಿದಂಥ ಮಾತುಗಳಿಗೆ ನಾವ್ಯಾರು ಸಹ ತಪ್ಪಿ ಹೋಗುವವರಾಗಿರೋದೆ ಆ ಮಾತುಗಳ ಪ್ರಕಾರ ತಂದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವಂಥ ಜ್ಞಾನವನ್ನು, ಬುದ್ಧಿಯನ್ನು, ಶಕ್ತಿಯನ್ನು ನಮ್ಮೆಲ್ಲರಿಗೂ ಸಹ ದಯಪಾಲಿಸಿ ಎಂದು ಕೇಳಿಕೊಳ್ಳುತ್ತೆ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಪವಿತ್ರವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೇನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.